ನಮಸ್ಕಾರ ಸರ್, ನಮ್ಮ ಹೆಸರು ರವಿ. ನಮ್ಮದು ತರುಣ್ ಪೆನ್ಸಿಂಗ್ ವರ್ಕ್ ಅಂತ. ನಾವು ಹಲವಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ, 5-6 ವರ್ಷದಿಂದ. ಇವಾಗ ಯಾವ ಥರ ವರ್ಕ್ ಆಗೈತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ನಮ್ಮದು ಬಂದು 8 ಅಡಿ ಕಲ್ಲು, ಇದು 6 ಅಡಿ ಮೆಶ್ ಐತೆ, 2 ಅಡಿ ಡೀಪ್ ಹೋಗೈತೆ, ಇನ್ನು 6 ಅಡಿ ಉಳ್ಕೊಂಡೈತೆ. ಟಾಟಾ ತಂತಿ, ಟಾಟಾ ಮೆಶ್ ಹಾಕ್ಕೊಟ್ಟಿದ್ದೀವಿ. ನಾವು ಹಲವಾರು ಕಡೆ ವರ್ಕ್ ಮಾಡ್ಕೊಟ್ಟಿದ್ದೀವಿ ಸರ್, ಎಲ್ಲೂ ಒಂದು ಕೆಟ್ಟ ಹೆಸರು ಬಂದಿಲ್ಲ ಇದುವರೆಗೂ. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ವರ್ಕ್ ಮಾಡಿಕೊಟ್ಟಿದ್ದೀವಿ. ನಮ್ದು ಯಾವ ಥರ ವರ್ಕು ಅಂದರೆ, ನಮಗೆ ವರ್ಕ್ ಯಾಕೆ ಕೊಡಬೇಕು ಅಂದರೆ, ಎಲ್ಲರೂ ಕೊಡೋ ಕಮ್ಮಿ ಬಜೆಟ್ಗಿನ್ನ ನಾವು ಅತಿ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ ವರ್ಕ್ನ ಸರ್. ಇದು ಬಂದು ನಾವು ಮಾಡಿಕೊಟ್ಟಿರೋದೇ 1650 ರೂಪಾಯಿ ಮಾಡಿಕೊಟ್ಟಿದ್ವಿ. ಟಾಟಾ ಮೆಶ್ ಒಂದು ಕಲ್ಲಿಂದ ಒಂದು ಕಲ್ಲಿಗೆ 1650 ರೂಪಾಯಿ ತೊಗೊಂಡಿದ್ದೀವಿ. ಟಾಟಾ ಮೆಶ್ಶೇ, ಟಾಟಾ ತಂತಿನೇ ಹಾಕಿದ್ವಿ. ಅದರಲ್ಲಿ 12 ಗೇಜ್ ಮೆಶ್ಶು, 14x14 ತಂತಿ ಹಾಕೊಟ್ಟಿದ್ದೀನಿ. ನಿಮ್ಮ ಕಸ್ಟಮರ್ ಯಾವ ಥರ ಮೆಸ್ಸು, ಯಾವ ಥರ ಪೋಲ್ ಕೇಳ್ತಾರೋ ಅದ್ರ ಮೇಲೆ ರೇಟ್ ಕಮ್ಮಿ ಆಗುತ್ತೆ. 7 ಅಡಿ ಪೋಲ್ಗೆ 1350 ರೂಪಾಯಿಗೆ ತಗೋತೀವಿ. ಟಾಟಾ ಮೆಸ್ಸು, ಟಾಟಾ ತಂತಿ ಹಾಕೊಡ್ತೀವಿ. ಅದೇ ನಾರ್ಮಲ್ ಬೇಕು ಅಂದರೆ 1200 ರೂಪಾಯಿಗೆ ಮಾಡ್ಕೊಡ್ತೀನಿ. ಬರೀ ತಂತಿನೂ ಮಾಡ್ಕೊಡ್ತೀವಿ. ಬರೀ ತಂತಿ 800 ರೂಪಾಯಿಗೆ ಮಾಡ್ಕೊಡ್ತೀವಿ. 7 ಅಡಿ ಪೋಲ್ ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, 850 ರೂಪಾಯಿಗೆ ಮಾಡ್ಕೊಡ್ತೀವಿ. ಅದನ್ನ ಅದರಲ್ಲಿ ಒಂದು 100 ಕಿಲೋಮೀಟರ್ ಜಾಸ್ತಿ ಆಯಿತು ಅಂದರೆ ಒಂದು 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದರೆ ಇವಾಗ ನಮಗೂ ಕಲ್ಲು ಟ್ರಾನ್ಸ್ಫರ್ ಆಗಬೇಕು, ನಮ್ಮ ಲೇಬರ್ ಹೋಗೋದೇ ಆಗಲಿ, ಒಂದು 20 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಬೇರೆ ಕಡೆ. ಅದರಲ್ಲಿ ಹಲವಾರು ಥರ ಇದೆ ಸರ್. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಕ್ವಾಲಿಟಿಲಿ ಮಾಡ್ಕೊಡ್ತೀನಿ. ಇನ್ನೊಂದು, ಇದುವರೆಗೂ ಯಾರು ರೈಟೇ ಹೇಳಿಲ್ಲ, ನಾನು ರೈಟ್ ಹೇಳ್ತಾ ಇದ್ದೀನಿ. ರೈತರಿಗೆ ಮೋಸ ಮಾಡ್ತಾವ್ರೆಲ್ಲ, ಕಮ್ಮಿ ಬೆಲೆ ಮಾಡ್ಕೊಡ್ತೀನಿ, ಕಮ್ಮಿ ಬೆಲೆ ಮಾಡ್ಕೊಡ್ತೀನಿ ಅಂತ. ಯಾರು ಕಮ್ಮಿಗೆ ಮಾಡ್ಕೊಡ್ತಾ ಇಲ್ಲ. ನಾನು ಅದಕ್ಕೋಸ್ಕರನೇ ರೈಟ್ ಹೇಳ್ತಾ ಇದ್ದೀನಿ ಸರ್. ನಾರ್ಮಲ್ ಮೆಶ್ ಆದರೆ 1200 ರೂಪಾಯಿಗೆ ಮಾಡ್ಕೊಡ್ತೀನಿ. ಟಾಟಾ ಆದರೆ 1350 ರೂಪಾಯಿಗೆ ಮಾಡ್ಕೊಡ್ತೀನಿ. ಅದೇ 8 ಅಡಿ ಪೋಲ್ ಆದರೆ 1650 ರೂಪಾಯಿಗೆ ಮಾಡ್ಕೊಡ್ತೀನಿ. ನಾರ್ಮಲ್ ಆದರೆ 1450 ರೂಪಾಯಿಗೆ ಮಾಡ್ಕೊಡ್ತೀನಿ. 8 ಅಡಿದು. 7 ಅಡಿದಾದರೆ 1200 ಆ ಥರ ಬರುತ್ತೆ. 8 ಅಡಿ ಕಲ್ಗೆ ಬರೀ ತಂತಿ ಹಾಕೊಡಿ ಅಂದರೂ ಅದು ಹಾಕ್ಕೊಡ್ತೀನಿ. ಅದು ಬಂದು 950 ರೂಪಾಯಿ ಆಗುತ್ತೆ. 7 ಲೇಯರ್ ತಂತಿ ಬರುತ್ತೆ. ಆಮೇಲೆ ಈ ಡಬಲ್ ಕಲ್ ಏನು ಕೊಟ್ಟಿರೋದು ಅಂದರೆ, ಈ ಕಡೆ ಪ್ರೆಜರ್, ಈ ಕಡೆ ಪ್ರೆಜರ್ ಇರೋ ಉದ್ದೇಶದಿಂದ ದಪ್ಪಲ್ಲಿ ಹಾಕ್ಸ್ಕೊಟ್ಟಿದ್ದೀನಿ. ಡಬಲ್ ಸಿಕ್ಕಿಲ್ಲ ಅಂತ ದೊಡ್ಡದಾಗಿ ಸ್ವಲ್ಪ ಇರಲಿ, ಸಿಂಗಲ್ ಕಲ್ಲಿ ದಪ್ಪದಾಗಿರಲಿ ಅನ್ನೋ ಉದ್ದೇಶದಲ್ಲಿ ಈ ಮೂಲೆಗೆ ಡಬಲ್ ಕಲ್ಲು ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಸಪೋರ್ಟ್ ಕಲ್ಲು ಏನು ಕೊಡ್ತೀವಿ ಅಂದರೆ, ಇದು ಅಲ್ಲಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಕೊಡ್ತೀವಿ. ಆ ಪ್ರೆಜರ್ ಈ ಪ್ರೆಜರ್ ಇರೋ ಉದ್ದೇಶದಲ್ಲಿ, ಅದಕ್ಕೋಸ್ಕರ ಈ ಸಪೋರ್ಟ್ ಕಲ್ಲು ಕೊಟ್ಟಷ್ಟು. ಇವಾಗ ನೋಡಿ ಸರ್, ಹಿಂಗೆ ಅಲ್ಲಾಡ್ಸಿದ್ರು ಅಲ್ಲಾಡ್ತಾ ಇಲ್ಲ ಒಂದು ಚೂರುವೆ. ಆ ಥರ ಟೈಟಲ್ ಐತೆ, ಆ ಥರ ಬಿಗಿ ಐತೆ. ಕಸ್ಟಮರ್ ಯಾವ ಥರ ಸೈಜ್ ಕಲ್ಲು ಕೇಳ್ತಾರೋ ಆ ಥರ ಸೈಜ್ಗೂ ಅಮೌಂಟು ವೇರಿಯೇಷನ್ ಇರುತ್ತೆ. ನಾವು ಆಲ್ಮೋಸ್ಟ್ ಹಾಕೋದು 4-5 ಹಾಕ್ಕೊಡ್ತೀವಿ. ಅದರಲ್ಲಿ ಹೆಚ್ಚು ಕಡಿಮೆ ಬರ್ತವೆ ಎಲ್ಲ ಕಲ್ಲು, ಹಿಂಗೆ ಬರುತ್ತೆ ಅಂತ ಏನೂ ಇರಲ್ಲ. ಇನ್ನೊಂದು, ನಮ್ಮದು ವರ್ಕ್ ಯಾವ ಥರ ಅಂದರೆ, ಒಂದ್ಸತಿ ಹೋಗಿ ಜಮೀನು ಅಳತೆ ಮಾಡಿದ್ಮೇಲೆ ಅಲ್ಲಿ ಅಡ್ವಾನ್ಸ್ ತಗೋತೀವಿ ಒಂದು 5000. ಆಮೇಲೆ ಕಲ್ಲು ಬಂದ್ಮೇಲೆ ಕಲ್ಲು ಅಮೌಂಟ್ ತಗೋತೀವಿ. ಆಮೇಲೆ ತಂತಿ ಮೆಸ್ ಬಂದಾಗ ತಂತಿ ಮೆಸ್ ಅಮೌಂಟ್ ತಗೋತೀವಿ. ಆಮೇಲೆ ಕೆಲಸ ಮುಗಿದ್ಮೇಲೆ ಇನ್ನೇನಿರುತ್ತೋ ಅದು ಸೆಟ್ಲ್ ಮಾಡ್ಕೋತೀವಿ. ಇದು 4 ದಿನದಲ್ಲಿ ವರ್ಕ್ ಮುಗ್ದೈತೆ ಸರ್. ಇದು ಈ ವರ್ಕು ಯಾವ ಥರ ಅಂದರೆ, ಇದು ಫುಲ್ಲು ಎಲ್ಲ ಬೇಲಿ ಎಲ್ಲ ಬೆಳ್ಕೊಬಿಟ್ಟಿದ್ದು. ಕಸ್ಟಮರ್ ನಮ್ಗೆ ಕೊಟ್ಟಾಗ JCB ಎಲ್ಲ ನೀಟಾಗಿ ಅವರೇ ಕ್ಲೀನ್ ಮಾಡಿಸ್ಕೊಟ್ರು. ಆಮೇಲೆ ನಾವೆಲ್ಲ ಮಾಡಿದ್ಮೇಲೆ ಪೈಪ್ ಲೈನ್ ಎಲ್ಲ ಡ್ರಿಪ್ ಎಲ್ಲ ಹಾಕ್ಸ್ಕೊಂಡವ್ರೆ. ಇನ್ನೇನು ಅವರು ಗೇಟ್ ಬಾಗ್ಲು ಹಾಕ್ಬಿಟ್ರೆ ನಾವು ಒಳಗೆ ಹೋಗ್ಬೇಕು ಅಂದ್ರೂ ಅವರೇ ಕಸ್ಟಮರೇ ಬಂದು ಬೀಗ ತೆಗಿಬೇಕು. ಈ ಥರ ವರ್ಕ್ ಮಾಡಿಕೊಟ್ಟಿರೋದಕ್ಕೆ ಅವರೇ ಖುಷಿ ಆದರು. ಈ ಥರ ವರ್ಕ್ ಮಾಡಿಕೊಟ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಆಮೇಲೆ ನಾನು ರೈಟು ಸುಧಾ ಹೇಳಿದೆ, ಅವ್ರಿಗೂ ನಮಗೂ ಬೇಜಾರು ಡಿಫ್ರೆಂಟ್ ಇರುತ್ತೆ. ಬೇರೆಯವ್ರನ್ನ ಕೇಳಿ ನಾನು ಮಾಡಿಸ್ಕೊಂಡಿರೋದಕ್ಕೆ 100 ರೂಪಾಯಿ ಹೆಚ್ಚು ಕಡಿಮೆ ಬರುತ್ತೆ. ಆ ಥರ ರೇಟಲ್ಲಿ ಮಾಡ್ಕೊಟ್ಟಿದ್ದೀನಿ. ಈ ಶಾರ್ಪ್ನೆಸ್ ಏನಕ್ಕೋಸ್ಕರ ಇದು ಮಾಡ್ಕೊಡೋದು ಅಂದರೆ, ಸ್ವಲ್ಪ ಯಾರನ್ನ ಹತ್ತದೇ ಆಗಲಿ, ಏನಾನ ಆಗಲಿ, ಏನು ಯಾರನ್ನ ಹತ್ತೋದು, ಇಲ್ಲಾಂದ್ರೆ ಒಂದು ಪಕ್ಷಿನ ಏನೋ ಕುತ್ಕೊಳ್ಳುತ್ತೆ, ಅವಾಗ ಚುಚ್ಕೊಳ್ಳುತ್ತಲ್ಲ, ಏನು ಕುತ್ಕೊಳ್ಳಲ್ಲ, ಅವಾಗ ಸೇಫ್ಟಿ ಇರುತ್ತೆ. ಯಾರು ಹತ್ತಕ್ಕೂ ಹೋಗಲ್ಲ, ಇಳಿಯೋಕ್ಕೂ ಹೋಗಲ್ಲ. ಆಮೇಲೆ ಒಂದು ದನನೋ, ಕುರಿನೋ, ಆಡೋ, ಏನೋ ಪ್ರತಿಯೊಂದು ಬರುತ್ತೆ. ಏನು ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ರೈತರಿಗೆ ಉತ್ತಮ ಸರ್. ಆಮೇಲೆ ಒಂದ್ಸತಿ ಬೆಳೆ ಹಾಕಿದ್ರೆ ಅದು ನಾಶನೂ ಆಗಲ್ಲ, ಇನ್ನೊಬ್ರು ಕಳ್ತನೂ ಮಾಡಲ್ಲ, ಹೆಚ್ಚು ಇಳುವರಿ ಬರುತ್ತೆ. ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ. ನೀವ್ ಹೇಳೋದು, ಇವಾಗ ಕೆಲವ್ಗೆ ಹಂದಿ ಕಾಟ ಇರುತ್ತೆ, ಇವಾಗ ಜೋಳ ಹಾಕಿರ್ತಾರೆ, ಹಂದಿ ಕಾಟ ಇರುತ್ತೆ, ಮತ್ತೆ ನೆವಿಲ್ ಕಾಟ ಇರುತ್ತೆ. ಸೊ ಅದು ಬಿತ್ತನೆ ಮಾಡಿದ ತಕ್ಷಣ ಅವೆಲ್ಲ ಬಂದು ತಿನ್ನುತ್ತೆ, ಪ್ರತಿಯೊಂದು ತಿನ್ನುತ್ತೆ. ಅದರಿಂದ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ 1 ವರ್ಷದ ಬೆಳೆ ದುಡ್ಡು ಹಾಕಿದ್ರೆ ಒಂದು 30-40 ವರ್ಷ ಕಾಪಾಡುತ್ತೆ ಸರ್. ಫೆನ್ಸಿಂಗ್ ವರ್ಕ್ ಒಂದು CG ಕ್ಯಾಮ್ರಾ ಹಾಕ್ಬಿಟ್ರೆ ಆ ಕಡೆ ಒಂದು ಈ ಕಡೆ ಒಂದು ಲೈಫ್ ಲಾಂಗು ಒಂದು 30 ವರ್ಷ ಸೇಫ್ಟಿ ಇರುತ್ತೆ ರೈತರಿಗೆ. ಅವ್ರು ಕಾಯಂಗೆ ಇರಲ್ಲ. ಇವಾಗ ಎಲ್ಲ ಟೆಕ್ನಾಲಜಿ ಮುಂದೆ ಬಂದೈತೆ. ಮನೇಲಿ ಕೂತ್ಕೊಂಡೆ ಮೊಬೈಲಲ್ಲಿ ಆಪರೇಟ್ ಮಾಡಿದ್ರೆ ನೀರೆಲ್ಲ ಬರುತ್ತೆ ತೋಟ. ಇನ್ನೊಂದು, ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ, ಒಂದು CC ಕ್ಯಾಮ್ರಾ ಹಾಕ್ಸ್ಕೊಂಡ್ರೆ ಆ ಕಡೆ ಒಂದು ಈ ಕಡೆ ಒಂದು ಲೈಫ್ ಲಾಂಗ್ ಅವರು ಜಮೀನ್ ಹತ್ರನೇ ಬರೋದು ಬೇಡ. ಕಳೆ ಇದ್ದಾಗ ಯಾರನ್ನ ಲೇಬರ್ ಬಿಟ್ಟು ಕಳೆ ಕೀಳ್ಸ್ಕೋಬಹುದು. ಮೊಬೈಲಲ್ಲಿ ಆಪರೇಟರ್ ಮಾಡಿದ್ರೆ ಇವಾಗ ನೀರೆಲ್ಲ ಜಮೀನುಗಳಿಗೂ ಪ್ರತಿಯೊಂದಕ್ಕೂ ಹೋಗುತ್ತೆ. ಈ ತರ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ರೈತರಿಗೂ ಉತ್ತಮ ಸರ್. ಇವಾಗ ಯಾರೇ ಆಗಲಿ, 1 ಅಡಿನೋ 2 ಅಡಿಗೋ ಬೇಜಾನ್ ಹೊಡೆದಾಟ ಆಗುತ್ತೆ, ಅಣ್ಣ ತಮ್ಮದಿರ್ತವೆ. ಒಂದ್ಸತಿ ಅಳತೆ ಮಾಡಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಶಾಶ್ವತ ಅದು. ಆ ಕಡೆಯವ್ರು ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗಲ್ಲ.
ಆ ಉದ್ದೇಶಕ್ಕೋಸ್ಕರ ನಾವು ಫೆನ್ಸಿಂಗ್ ವರ್ಕ್ ಅನ್ನೋದನ್ನ ತಂದಿದ್ದೀವಿ ಸರ್. ಸೊ ನೀವ್ ಹೇಳೋದು ಒಂದ್ಸಲ ಫೆನ್ಸಿಂಗ್ ಕ್ಯಾಮ್ರಾ ಫಿಟ್ ಮಾಡಿಸ್ಬಿಟ್ರೆ ಸೊ ಎಲ್ಲಾದ್ರೂ ಇರ್ಬೋದು ಅವರು. ಹೌದೌದು ಸರ್, ಕೂತಲ್ಲೇ ಮೊಬೈಲ್ ಕೂತಲ್ಲೇ ಮೊಬೈಲ್ ಅಲ್ಲೇ ನೋಡ್ಬೋದು. ಏನೇ ಹಾಕಿದ್ರ ಪ್ರತಿಯೊಂದು ಇವಾಗ ಅಡಿಕೆನೆ ಆಗ್ಬೋದು, ತೆಂಗಿ ಆಗ್ಬೋದು, ಪ್ರತಿಯೊಂದು ಹಾಕ್ತಾ ಇರ್ತಾರೆ. ಅವಾಗ ಕಳ್ತನ ಆಗದೆ ಆಗ್ಲಿ ಪ್ರತಿಯೊಂದು ಆಗುತ್ತೆ. ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ನಮ್ಮ ರೈತರಿಗೆ ಉತ್ತಮ ಸರ್. ನಮ್ಮ ಹತ್ರ 6 ಅಡಿ ಕಲ್ಲು ಸಿಗುತ್ತೆ, 7 ಅಡಿ ಕಲ್ಲು ಸಿಗುತ್ತೆ, 8 ಅಡಿ ಕಲ್ಲು, 9 ಅಡಿ ಕಲ್ಲು ಗಂಟು ಸಿಗುತ್ತೆ. ಕಸ್ಟಮರ್ ಯಾವ ತರ ಕಲ್ಲು ಕೇಳ್ತಾರೋ ಆ ತರ ವರ್ಕ್ ಮಾಡ್ಕೊಡ್ತೀವಿ. ಆ ತರ ರೇಟು ಇರುತ್ತೆ. ನಮ್ಮ ಹತ್ರ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದ್ರೆ, ನಾನು ಒಂದು ಲೇಬರ್ ಆಗಿ ಓನರ್ ಆಗಿರೋದು. ಇವಾಗ ಆಲ್ಮೋಸ್ಟ್ ಸುಮಾರು ಜನ ಬರ್ತಾರೆ ಸರ್, ಅವ್ರಿಗೆ ತಂತಿ ಕಟ್ಟಕ್ ಬರಲ್ಲ, ಇನ್ನೊಂದು ಮೆಸ್ಸು ಯಾವ ತರ ಐತೆ ಅಂತ ಬರಲ್ಲ. ಆಮೇಲೆ ಇವಾಗ ಬಿಲ್ಗಳು ತೋರ್ಸೋದೇ ಆಗ್ಲಿ ಎಲ್ಲ ತೋರಿಸ್ತಾರೆ ಸರ್. ಬಿಲ್ 100 ರೂಪಾಯಿ ಕೊಟ್ರೆ ಬಿಲ್ ಕೊಡ್ತಾರೆ ಸರ್, ಒರಿಜಿನಲ್ ಬಿಲ್ಲು ಅಂತ. ಅದ್ರಲ್ಲೇನು ಇಲ್ಲ. ಎಲ್ಲಾನು ಹೋಗ್ಬಿಟ್ಟು ಒಂದು ಸೈಬರ್ ಸೆಂಟರ್ಗೆ ಆಗ್ಲಿ ಎಲ್ಲೋ ಹೋದ್ರೆ ಒಂದು ಬಿಲ್ ಕೊಡ್ತಾರೆ, ಬುಕ್ ಕೊಡ್ತಾರೆ, ಅದು ತಂದು ಕೊಟ್ಬಿಡ್ಬೋದು. ಸುಮಾರು ಜನ ಅದೇ ತರ ಮಾಡ್ತಾವ್ರೆ. ನಮ್ಮ ಹತ್ರ ಬಿಲ್ ಐತೆ, ಅದೈತೆ, ಇದೆ. ಆಮೇಲೆ 400 ಜನ ಲೇಬರ್ ಅವರೇ, ಲೈಸೆನ್ಸ್ ಐತೆ, ಅವೆಲ್ಲ ಸುಳ್ಳು. ಇದು ಉಟ್ಕೊಂಡಿರೋದೇ 5 ವರ್ಷದಿಂದ ಕೆಲಸ. ಆಮೇಲೆ ನಾವು 300 ಜನ 400 ಜನ ಲೇಬರ್ ಅವರೇ ಅಂತ ರೈತರ ಎಲ್ಲ ಕೊಳ್ಳೆ ಹೊಡಿತಾವ್ರೆ ಸುಮಾರು ಜನ. ನಮ್ಮ ಮದ್ದೂರು ತಾಲೂಕಿಲ್ಲ ಫೆನ್ಸಿಂಗ್ ವರ್ಕ್ ಅಲ್ಲಿ ನೋಡಿ ವರ್ಕ್ ಕೊಡಿ, ಇನ್ನೊಂದತ್ರ ನೋಡಿ, ಇನ್ನೊಬ್ರನ್ನ ಕೇಳಿ, ಪ್ರತಿಯೊಂದು ಮಾಡಿದ್ರೆ ಮಾತ್ರ ನಿಮ್ಗೆ. ಸರ್, ಇವಾಗ ಕಸ್ಟಮರ್ ನಿಮ್ಗೆ ಎಷ್ಟು ದಿನದ ಮುಂಚೆ ಆರ್ಡರ್ ಕೊಡ್ಬೇಕು? ಎಷ್ಟು ದಿನದೊಳಗಡೆ ಮಾಡ್ಕೊಡ್ತೀರಿ ಕೆಲಸ? ನಮ್ಗೆ ಕಸ್ಟಮರ್ ಯಾವ ತರ ಅಂದ್ರೆ, ಒಂದ್ ದಿನ ಮುಂಚೆ ಹೇಳಿದ್ರೆ ನಾವು ಹೋಗಿ ಜಮೀನೆಲ್ಲ ಅಳತೆ ಮಾಡಿ ಇಷ್ಟ ಆಗುತ್ತೆ, ಇಷ್ಟು ಬೀಳುತ್ತೆ ಅಂತ ಹೇಳ್ತೀವಿ. ಆಮೇಲೆ ಕಲ್ ಬಂದಾಗ ಕಲ್ಲ ಮಾಡಿ ತಗೊಂಡಿರ್ತೀನಿ, ತಂತಿ ಬಂದಾಗ ತಂತಿ ಮೆಸ್ ಮಾಡಿ ತಗೋತೀನಿ. ಅವ್ರು ಹೇಳಿ ಒಂದ್ 3 ದಿನ 4 ದಿನಕ್ಕೆಲ್ಲ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಸರ್. ಎಲ್ಲೇ ಆಗ್ಲಿ ಕರ್ನಾಟಕದಲ್ಲಿ ಪ್ರತಿ ಒಂದ್ ಜಾಗಕ್ಕೂ ಹೋಗಿ ಕೆಲಸ. ಸಪೋರ್ಟಿಂಗ್ ಕಲ್ ಎಷ್ಟು ಕಲ್ ಕೊಡ್ತೀರಾ ಸರ್? ಇದು 10 ಕಲ್ಗೆ 2 ಕೊಡ್ತೀವಿ ನಾವು. ಆಲ್ಮೋಸ್ಟ್ 8 ಕಲ್ಗೆ 2 ಕೊಡ್ತೀವಿ. ಇವರು 10 ಕಲ್ಗೆ 2 ಕೊಡಿ ಅಂತ ಹೇಳಿದ್ರು, 10 ಕಲ್ಗೆ 2 ಕೊಟ್ಟಿದ್ದೀವಿ. ಓನರ್ಗಳು ಯಾವ ತರ ಕೇಳ್ತಾರೋ ಆ ತರ ಮಾಡ್ಕೊಡ್ತೀವಿ ಸರ್. ಎಷ್ಟು ದಿನದೊಳಗಡೆ ಮುಗಿಸ್ಕೊಡ್ತೀರಾ ಸರ್? ಸರ್, ಇವಾಗ 1 ಎಕರೆ 2 ಎಕರೆ ಇದ್ರೆ 2 ದಿನ, ತಪ್ಪಿದ್ರೆ 2.5 ದಿನಕ್ಕೆಲ್ಲ ಮುಗ್ದೋಗುತ್ತೆ. 5 ಎಕರೆ 6 ಎಕರೆ ಆ ತರ ಇದ್ರೆ 3-4 ದಿನ 5 ದಿನ ಆ ತರ ಬೀಳುತ್ತೆ. ಜಮೀನು ಯಾವ ತರ ಇವಾಗ ಸ್ವಲ್ಪ ಖುಷಿ ಇದ್ರೆ ಬೇಗ ಹೊಡೆದು ಬಿಡ್ತಾರೆ. ಕಲ್ಲು ಮಣ್ಣು ಸಿಕ್ಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದ್ 5 ದಿನ 6 ದಿನಕ್ಕೆಲ್ಲ ಮುಗಿಸ್ಕೊಟ್ಬಿಡ್ತಾರೆ. ನೀವ್ ಹೇಳೋದು ಈ ಮಳೆಗಾಲದಲ್ಲಿ ಹಾಕ್ಸ್ಕೊಂಡ್ರೆ ಇನ್ನೂ ಉತ್ತಮ ಸರ್. ಇನ್ನ ಬೇಗ ವರ್ಕ್ ನೀಟಾಗಿ ಆಗುತ್ತೆ. ಆಮೇಲೆ ಕಲ್ಲು ಬಿಗಿ ಬರುತ್ತೆ. ಇವಾಗ ಇದೇ ನೋಡಿದ್ರಲ್ಲ ಯಾವ ತರ ಅಲ್ಲಾಡ್ಸೋದೆ ಅಂತ. ಒಂದು ಚೂರು ಅಲ್ಲಾಡ, ಎಷ್ಟು ಮಳೆ ಬಿದ್ದಷ್ಟು ಟೈಟ್ ಆಗುತ್ತೆ. ಮಣ್ಣೆಲ್ಲ ಕೆಳಗೆ ಕುತ್ಕೋತಾ ಇರುತ್ತೆ. ಮಣ್ಣಿಗೆ ಮಣ್ಣಾದ್ರೆ ಶಾಶ್ವತ. ಸಿಮೆಂಟ್ ಹಾಕಿದ್ರೆ ಏನು ಅಂದ್ರೆ ಒಂದ್ 3 ತಿಂಗಳು 4 ತಿಂಗಳು ಆದ್ಮೇಲೆ ಲೂಸ್ ಆಗೋಗುತ್ತೆ. ಮಣ್ಣೆ ಬೇರೆ ಆಗೋಗುತ್ತೆ, ಸಿಮೆಂಟೇ ಬೇರೆ ಆಗೋಗುತ್ತೆ. ಆ ತರ ಮಣ್ಣಲ್ಲೇ ಕೂರ್ಸಿ ಮಣ್ಣಲ್ಲೇ ಹಾಕ್ಸಿದ್ರೆ ಮಾತ್ರ ಬಿಗಿ ಬರುತ್ತೆ ಸರ್. ಇವಾಗ ರೆಸ್ಟ್ ಹಿಡಿಯೋಂಥದ್ದು, ನೀರ್ ಕೂತ್ಕೊಳ್ಳೋಂಥದ್ದು ಅದೇ ಆ ರೀತಿ ಆಗಲ್ಲ ಆಗುತ್ತೆ. ಸೊ ಯಾವ ತರ ಬಾಳಿಕೆ ಬರುತ್ತೆ ಸರ್ ಮೆಸ್ಸು? ಬಂದು ಟಾಟಾ ಬಂದು ಸರ್ ಬಾಳಿಕೆ ಬರುತ್ತೆ. ಒಂದು 40 ವರ್ಷ ಅಂತ ಬಾಳಿಕೆ ಬರುತ್ತೆ. ಇವಾಗ ನೀರು ಬಿಸಿಲು ಬಿದ್ರೆ ಎಲ್ಲ ಡಿಮ್ ಆಗೇ ಆಗುತ್ತೆ. ಪ್ರತಿಯೊಂದು ಡಿಮ್ ಆಗುತ್ತೆ. ಅಂದ್ರೆ ಟಾಟಾ ತಂತಿ ಮೆಸ್ ನೀರು ಕುತ್ಕೊಂಡ್ರು ಏನು ಆಗಲ್ಲ ಸರ್. ಇದು ನೀರೇ ಕುತ್ಕೊಳ್ಳಲ್ಲ, ಎಲ್ಲ ಜಾರ್ ಬಿಡುತ್ತೆ. ಆಯಲ್ ಕೋಟ್ ಆಗೈತೆ. ಆಯಲ್ ಕೋಟ್ ಆಗಿರೋದ್ರಿಂದ ಮಳೆ ನೀರು ಬಿದ್ರೂ ಕುತ್ಕೊಳ್ಳಲ್ಲ, ಹೋಗ್ಬಿಡುತ್ತೆ. 30-40 ವರ್ಷ ಅಂತ ಪಕ್ಕ ಬಾಳಿಕೆ ಬರುತ್ತೆ ಸರ್. ಆ ತರ ಮೆಸ್ ಹಾಕೊಡ್ತೀವಿ, ಆ ತರ ತಂತಿ ಹಾಕೊಡ್ತೀವಿ. ಕಸ್ಟಮರ್ ಯಾವ ತರ ಕೇಳ್ತಾರೋ, ಯಾವ ರೇಟ್ ಯಾವ ಬಜೆಟ್ ಇರೋದೋ ಆ ತರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್. ಅವ್ರು ಇವಾಗ ನಾರ್ಮಲ್ ಹಾಕ್ಸ್ಕೊಂಡ್ರು ಅದೇ ಬಳಕೆ ಬರುತ್ತೆ, ಟಾಟಾ ಹಾಕ್ಸ್ಕೊಂಡ್ರು ಅದೇ ಬಳಕೆ ಬರುತ್ತೆ. ಸುಮಾರು ಜನ ಟಾಟಾ ಅಂದ್ಬಿಟ್ಟೆ ನಾರ್ಮಲ್ ತಗೋಗಿ ಹಾಕ್ಬಿಡ್ತಾವ್ರೆ. ಅಲ್ಲೊಂದು 3-4 ಲಿಂಕ್ಸ್ ತಗ್ಲಾಕ್ಬಿಟ್ಟು ಇದೇ ಒರಿಜಿನಲ್ ಅಂತಾರೆ. ಸೊ ರೈತರು ನೋಡಿ ಕೆಲಸ ಕೊಟ್ರೆ ಉತ್ತಮ ಸರ್. ಯಾವ ತರ ಅಂದ್ರೆ ವರ್ಕ್ ಸ್ಟಾರ್ಟ್ ಮಾಡೋದು, ಒಂದು 2 days 3 days ಮುಂಚೆ ಹೇಳಿದ್ರೆ ನಾವೇ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೊಂದು ಸೈಟೇ ಆಗ್ಲಿ, ಜಮೀನೇ ಆಗ್ಲಿ, ಲಿಟಿಗೇಷನ್ ಜಮೀನುಗಳೇ ಆಗ್ಲಿ, ಪ್ರತಿಯೊಂದು ಯಾವುದೇ ವರ್ಕ್ ಇದ್ರೂ ಮಾಡ್ಕೊಡ್ತೀವಿ ಸರ್. ಎಲ್ಲೇ ಆದ್ರೂ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾದ್ರೂ ವರ್ಕ್ ಮಾಡ್ಕೊಡ್ತೀವಿ. ನಮ್ಗೊಂದು 2 days ಮುಂಚೆ ಹೇಳಿದ್ರೆ ಹೋಗಿ ನಾವೇ ಖುದ್ದಾಗಿ ಹೋಗಿ ಅಳತೆ ಎಲ್ಲ ಮಾಡಿ ವರ್ಕ್ ಮಾಡಿ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಪ್ರತಿಯೊಂದು ಜಾಗಕ್ಕೆ ಹೋಗಿ ವರ್ಕ್ ಮಾಡ್ಕೊಡ್ತೀವಿ ಸರ್. ಸೊ ನೀವ್ ಹೇಳಂತದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು. ಹೌದು ಸರ್. ಸೊ ಅಕಸ್ಮಾತ್ ಯಾರೋ ಪ್ರಾಪರ್ಟಿ ತಗೊಂಡಿರ್ತಾರೆ, ಪ್ರಾಪರ್ಟಿ ಲ್ಯಾಂಡ್ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಲೇಔಟ್ ಕೂಡ ಮಾಡ್ಕೊಡ್ತೀವಿ. ಸೈಟ್ ಕೂಡ ಮಾಡ್ಕೊಡ್ತೀವಿ ಸರ್. ಇವಾಗ ಎಷ್ಟೋ ಜನ ಸೈಟ್ಗಳು ತಗೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಅವ್ರಿಗೊಂದು ಸೇಫ್ಟಿ ಇರಲ್ಲ, ಮನೆ ಕಟ್ಟಕ್ ಆಗಲ್ಲ. ಇವಾಗ ಸೈಟ್ ಬಂಡವಾಳ ಹಾಕ್ಬಿಟ್ಟಿರ್ತಾರೆ. ಸೈಟ್ ಹಾಕೊಡಿ ಅಂದ್ರೂ ಹಾಕೊಡ್ತೀವಿ ಸರ್. ಒಂದು 100 ಕಿಲೋಮೀಟರ್ ಅಲ್ಲಿ ಇದ್ರೆ ಸೈಟ್ಗಳಿಗೂ ಹಾಕೊಡ್ತೀವಿ ವರ್ಕ್ನ. ನಾವು ಪ್ರತಿಯೊಂದು ಜಾಗಕ್ಕೆ ಹೋಗಿ ವರ್ಕ್ ಮಾಡ್ಕೊಡ್ತೀವಿ ಸರ್. ಸೊ ನೀವು ರೇಟ್ ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು ಅದೇ ಹೇಳಿದ್ನಲ್ಲ ಸರ್, 1605 ರೂಪಾಯಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಟಾಟಾ ಮೆಸ್ಸು, ಟಾಟಾ ತಂತಿ, 8 ಅಡಿ ಪೋಲ್ ಹಾಕೊಟ್ಟಿದ್ದೀನಿ ಸರ್. ಈ ತರ ಯಾರು ರೇಟು ಹೇಳಿಲ್ಲ ಇದುವರೆಗೂ ಕರ್ನಾಟಕದಲ್ಲಿ. ರೈಟ್ ಹೇಳ್ತಾ ಇರೋದೇ ನಾನು ಸರ್. ಇವಾಗ ರೈತರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ರೇಟ್ನ. ನಿಮ್ಗೆ ಅದೇ 7 ಅಡಿ ಕಲ್ಲಾದ್ರೆ 1350 ರೂಪಾಯಿಗೆ ಮಾಡ್ಕೊಡ್ತೀನಿ ನಾನು. ಟಾಟಾ ಮೆಶ್ಶೇ ಆಗಲಿ, ನಾರ್ಮಲ್ ಮೆಶ್ಶೇ ಆಗಲಿ, ಪ್ರತಿಯೊಂದುವೇ
ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತೀನಿ ಸರ್. ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಎಲ್ಲೇ ಆಗಲಿ ವರ್ಕ್ ಯಾವ ಥರ ಐತೆ ಅಂತ ಒಂದೇ ಶಿಸ್ತು ಒಂದೇ ಲೆವೆಲಲ್ಲಿ ಐತೆ. ಆಲ್ಮೋಸ್ಟ್ ಎಷ್ಟು ಜನ ನೋಡಿದ್ರು ಇಲ್ಲೇ ಕಾಣಿಸುತ್ತೆ, ಟಾಟಾ ಅಂತಾನೆ ಕಾಣಿಸುತ್ತೆ. ಟಾಟಾ ಬಂದು ಬ್ಲೂ ಕಲರೇ ಬರುತ್ತೆ, ಬೇರೆ ಎಲ್ಲ ವೈಟ್ ಕಲರ್ ಬರುತ್ತೆ. ಟಾಟಾ ಬಂದು ಬ್ಲೂ ಕಲರ್ ಬರುತ್ತೆ ಮೆಶ್ಶು. ಈ ಥರ ವರ್ಕ್